ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ನೀರನ್ನು ನೀವು ರಾತ್ರಿ ಮಲಗುವ ಸಮಯದಲ್ಲಿ ಕುಡಿದು ಮಲ್ಕೊಳ್ಳೋದ್ರಿಂದ ಅತೀಂದ್ರಿಯ ಶಕ್ತಿಗಳು ಕೂಡಿರುವ ದಿನ ಆಗಿದೆ. ಬುಧವಾರಕ್ಕೆ ಯಾಕೆ ಅಷ್ಟೊಂದು ಶಕ್ತಿ? ಬುಧವಾರ ತುಂಬ ಜನಕ್ಕೆ ಬುಧ ಗ್ರಹ ಹಾಗೂ ರಾಹು ಗ್ರಹದ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ. ಈ ದೋಷಗಳಿಂದ ಎಷ್ಟೋ ಜನಕ್ಕೆ ಕೆಲಸ ಸಿಗ್ತಾ ಇರೋದಿಲ್ಲ. ನಾವು ದುಡಿಬೇಕು, ಆದಾಯ ನಮಗೆ ಗಳಿಸ್ಕೊಳ್ಳುವಂಥ ಮಾರ್ಗಗಳು ಬೇಕು, ಓದಿದ್ದೀವಿ, ಬಿಸ್ನೆಸ್ ಮಾಡಬೇಕು, ಈ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಹಲವಾರು ಕನಸುಗಳನ್ನು ಕಟ್ಟಿರ್ತಾರೆ. ಆದರೆ ಬುಧ ದೋಷ ಇದ್ದಾಗ ತಪ್ಪದೆ ಇದು ಯಾವುದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಈ ದೋಷಗಳನ್ನು, ರಾಹು ದೋಷ ಹಾಗೂ ಬುಧ ದೋಷವನ್ನು ನಿವಾರಿಸಿಕೊಳ್ಳುವಂಥ ಒಂದು ತುಂಬ ಈಸಿಯಾಗಿರುವಂಥ ಒಂದು ಮೆಥಡ್ ಅಂತ ಹೇಳಬಹುದು. ನಾವು ಈ ಶಕ್ತಿದಾಯಕವಾದ ನೀರನ್ನು ಕುಡಿದು ಮಲ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಚಕ್ರಗಳು ಆ್ಯಕ್ಟಿವ್ ಆಗುತ್ತೆ. ನಾವು ತುಂಬಾ ಈ ಒಳ್ಳೆಯದು ಕೆಟ್ಟದ್ದು ಅನ್ನುವಂಥ ಯಾವುದೇ ರೀತಿಯಾದಂಥ ಆ ಪ್ರಭಾವಗಳು, ನೆಗೆಟಿವ್ ಎನರ್ಜಿ ಆಗಿರಬಹುದು, ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. ಅದಕ್ಕೆ ಇದನ್ನು ಕುಡೀರಿ. ಪ್ರಕೃತಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂಥ ಒಂದು ಶಕ್ತಿ, ದಾರಿ ಅನ್ನುವಂಥದ್ದು ಇರುತ್ತೆ. ಅದನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ಹಿರಿಯರು ಅದನ್ನು ಮಾಡಿ ಒಳ್ಳೆ ರಿಸಲ್ಟು ಬಂದಿರುವಂಥದ್ದನ್ನು ನಮಗೆ ತಿಳಿಸ್ಕೊಟ್ಟು ಬಿಟ್ಟು ಹೋಗಿರುವಂಥದ್ದು. ಸ್ನೇಹಿತರೆ, ಅವುಗಳನ್ನು ನಾವು ಯಥಾವತ್ತಾಗಿ ಮಾಡ್ಕೊಳ್ತಾ ಬಂದಾಗ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಜಾಸ್ತಿ ಸಮಯ ಆ ಸಮಸ್ಯೆಗಳು ನಮ್ಮಲ್ಲಿ ನಿಲ್ಲೋದಿಲ್ಲ. ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಎಲ್ರಿಗೂ ಸೂಕ್ತವಾಗಿರೋದಿಲ್ಲ. ಒಂದೇ ಪರಿಹಾರ ಮಾಡ್ತಾ ಇರಬೇಕು. ಅದರಲ್ಲಿ ಯಾವುದು ನಮ್ಮನ್ನು ಕೈ ಹಿಡಿಯುತ್ತೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಈ ಪರಿಹಾರಗಳಿಗೆ ಯಾವುದೇ ರೀತಿಯಾದಂಥ ದುಡ್ಡು ಕಾಸು ಖರ್ಚಾಗೋದಿಲ್ಲ. ಮುಖ್ಯವಾಗಿ ನಾವು ನಂಬಿಕೆ ಇಟ್ಟು ಮಾಡುವಂಥ ಪರಿಹಾರಗಳು, ಆ ನಂಬಿಕೆಯಿಂದ ಅರ್ಧ ಕೆಲಸ ನಡೆಯುತ್ತೆ. ಇನ್ನು ಮಾಡುವಂಥ ಕೆಲಸದಲ್ಲಿ ಹಾಗೂ ಆ ವಸ್ತುಗಳು ಹಾಗೂ ನಾವು ಎಷ್ಟು ದೃಢವಾಗಿ ಅಂದುಕೊಂಡಿರ್ತೀವಿ ಅದರ ಮೇಲೆ ರಿಸಲ್ಟು ಅನ್ನುವಂಥದ್ದು ಸಿಗುತ್ತೆ. ಪ್ರತಿ ಒಂದು ಕೆಲಸದಲ್ಲೂ ಅಷ್ಟೇ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಇದನ್ನು ಒಂದು ಸಾರಿ ಮಾಡ್ಕೊಳ್ಳೋದ್ರಿಂದ ಬುಧವಾರ ಮುಖ್ಯವಾಗಿ ಎಷ್ಟೋ ಜನಕ್ಕೆ ನಮ್ಮ ಕೆಲಸಗಳಲ್ಲಿ ತುಂಬ ಅಡೆತಡೆ ಆಗ್ತಾ ಇದೆ ಅನ್ನುವಂಥವರು, ನೀವು ಬೇಕಾದರೆ ಸಂಧ್ಯಾ ಸಮಯದಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಗಣಪತಿ ಸ್ವಾಮಿಗೆ ಮುಖ್ಯವಾಗಿ ಬುಧವಾರದ ದಿನಗಳಲ್ಲಿ ಕೊಬ್ಬರಿ ಎಣ್ಣೆಯಿಂದ ಯಾರು ದೀಪ ಹಚ್ತಾರೋ ಅವರ ಕೆಲಸಗಳು ಸರಾಗವಾಗಿ ನಿರ್ವಿಘ್ನವಾಗಿ ನೆರವೇರುತ್ತೆ. ಇನ್ನು ಮುಖ್ಯವಾಗಿ ಯಾರು ಬುಧವಾರದ ದಿನಗಳಲ್ಲಿ ನಿಮ್ಮ ಮನೆಯ ತುಳಸಿ ಗಿಡದ ಹತ್ತಿರ ಕೂಡ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿದ್ರೆ ವಿಶೇಷವಾದ ಫಲಗಳನ್ನು ಕಾಣಬಹುದು ಹಾಗೂ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಇರುವಂಥ ಸಮಸ್ಯೆಗಳು ಬಗೆಹರಿಯುತ್ತೆ. ಬುಧವಾರ ನೀವೇನಾದರೂ ತಪ್ಪದೆ ದೇವಸ್ಥಾನಕ್ಕೆ ಹೋದರೆ, ಗಣಪತಿಯ ದೇವಸ್ಥಾನಕ್ಕೆ ಹೋದರೆ ನಿಮ್ಮ ಶಕ್ತಿಯ ಅನುಸಾರ ನೀವು ಬೆಲ್ಲ, ಹೆಸರುಕಾಳು, ಅಕ್ಕಿ ಇವುಗಳನ್ನು ದೇವಸ್ಥಾನಕ್ಕೆ ಕೊಟ್ಟು ಬರಬಹುದು. ಅಥವಾ ಯಾರಿಗಾದರೂ ನಿರ್ಗತಿಕರಿಗೆ ತಪ್ಪದೆ ಅವರಿಗೆ ಸಹಾಯ ಬೇಕು ಅನ್ನುವಂಥವರಿಗೆ ಈ ರೀತಿಯ ಒಂದು ವಸ್ತುಗಳನ್ನು ನಾವು ದಾನ ಮಾಡಿದಾಗ ದಾನ ಧರ್ಮದಲ್ಲಿ ತುಂಬ ವಿಶೇಷವಾದ ಫಲಗಳನ್ನು ನಾವು ಕಾಣಬಹುದು. ಪೂಜೆ ಮಾಡಬೇಕು, ಪೂಜೆ ಮಾಡಿದಾಗ ಮಾತ್ರ ನಮಗೆ ಫಲಿತಾಂಶ ಸಿಗುತ್ತೆ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಇಲ್ಲ, ಆ ಥರ ಏನೂ ಇಲ್ಲ ಸ್ನೇಹಿತರೆ. ಭಗವಂತನು ಯಾವಾಗಲೂ ಬಡವರಿಗೆ, ನಿರ್ಗತಿಕರಿಗೆ ನಾವು ಸಹಾಯ ಮಾಡಿದಾಗ ಭಗವಂತನು ಪ್ರತಿಯೊಂದು ಜಾಗದಲ್ಲೂ ಕಣದಲ್ಲೂ ಇರ್ತಾನೆ. ಅದಕ್ಕೆ ನಮಗೆ ಆಶೀರ್ವಾದ ಮಾಡ್ತಾನೆ. ನೀವು ದೇವಸ್ಥಾನಕ್ಕಾದರೂ ಹೋಗಿ ಕೊಡಬಹುದು ಅಥವಾ ಯಾರಿಗಾದರೂ ನಿರ್ಗತಿಕರಿಗೂ ಕೂಡ ಈ ರೀತಿಯ ಬುಧವಾರದ ದಿನಗಳಲ್ಲಿ ನಿಮ್ಮ ಶಕ್ತಿಯ ಅನುಸಾರ ಇಷ್ಟೇ ಕೊಡಬೇಕು, ಹೀಗೆ ಕೊಡಬೇಕು ಅಂತೇನೂ ಇಲ್ಲ. ಅವರವರ ಶಕ್ತಿಯ ಅನುಗುಣವಾಗಿ
ದಾನ ಧರ್ಮ ಮಾಡೋದರಿಂದ ವಿಶೇಷವಾದ ಫಲ ನಿಮಗೆ ಸಿಗುತ್ತೆ. ಇನ್ನು ರಾತ್ರಿ ನಾವು ಯಥಾವತ್ತಾಗಿ ನಮ್ಮ ನಿತ್ಯದ ಕೆಲಸಗಳನ್ನು ಮಾಡಿಕೊಂಡು ಅಡಿಗೆ ಮಾಡಿ ತಿಂದು ತದನಂತರ ಮಲಗುವ ಸಮಯಕ್ಕೆ ಮಾಡುವಂಥ ಪರಿಹಾರ ಇದಾಗಿರುತ್ತೆ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ನಮ್ಮ ಮನೆಯಲ್ಲೇ ಇರುತ್ತೆ ಈ ವಸ್ತುಗಳು ಸ್ನೇಹಿತರೆ. ನಾವು ತಾಮ್ರದ ಚೊಂಬಲ್ಲಿ ಮಾಡುವಂಥ ಪರಿಹಾರಗಳು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡ್ಕೊಳ್ತೀವಿ. ದೇವರ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ತಾಮ್ರದ ಚೊಂಬನ್ನು ಇಟ್ಕೊಂಡೇ ಇರ್ತೀರ. ಅದರಿಂದ ನೋಡಿ, ನಾವು ಅಡುಗೆ ಮನೆಯಲ್ಲೂ ಅಷ್ಟೇ ತಾಮ್ರದ ಪಾತ್ರೆಗಳು, ಆ ಬಿಂದಿಗೆಗಳಲ್ಲಿ ನೀರು ಕುಡಿಯೋದ್ರಿಂದ ವಿಶೇಷವಾದ ಆರೋಗ್ಯ ಅನ್ನೋದು ಚೆನ್ನಾಗಿ ಸಿಗುತ್ತೆ. ಹಾಗೂ ನಾವು ತುಂಬ ಬ್ರೈಟಾಗಿ ಕೂಡ ಇರ್ತೀವಿ ಅಂತ ಹೇಳಬಹುದು. ಆರೋಗ್ಯ ದೃಷ್ಟಿಯಿಂದ ಹಾಗೂ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಈ ವಸ್ತುಗಳು ತಾಮ್ರದ ಚೊಂಬು ಸಹಾಯ ಮಾಡುತ್ತೆ. ಇದನ್ನು ಮಾಡಿಕೊಳ್ಳುವಂಥ ವಿಧಾನ ಸ್ನೇಹಿತರೆ, ಸಕ್ಕರೆಯನ್ನು ಸ್ವಲ್ಪ ತಗೊಳ್ಳಿ. ನೀವು ಮುಖ್ಯವಾಗಿ ಇಲ್ಲಿ ಜೇನುತುಪ್ಪ ಬಳಸಬೇಕಾಗುತ್ತೆ. ಅಕಸ್ಮಾತ್ ಜೇನುತುಪ್ಪ ತಿನ್ನಲ್ಲ ನಾವು ಅಥವಾ ನಮ್ಮ ಮನೆಯಲ್ಲಿ ಇಲ್ಲ ಅನ್ನುವಂಥವರು ನೋಡಿ, ಸಕ್ಕರೆಯನ್ನು ತಗೊಳ್ಬಹುದು ಅಥವಾ ಆ ಜಾಗದಲ್ಲಿ ಬೆಲ್ಲವನ್ನು ತಗೊಳ್ಬಹುದು. ಈ 3 ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ತಗೊಳ್ಳಿ. ಇನ್ನು ಮುಖ್ಯವಾಗಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ತಗೊಳ್ಳಿ. ಇಷ್ಟು ಒಂದು ಚೂರಷ್ಟು. ಏಕೆಂದರೆ ಪ್ರತಿ ಪ್ರಸಾದ ತೀರ್ಥದಲ್ಲೂ ಕೂಡ ಪಚ್ಚ ಕರ್ಪೂರವನ್ನು ಹಾಕಿರ್ತಾರೆ. ಪಚ್ಚ ಕರ್ಪೂರ ನಮ್ಮನ್ನು ತುಂಬ ಚುರುಕಾಗಿಗೊಳಿಸುತ್ತೆ. ಅಂದರೆ ನಾವು ತುಂಬ ಆ್ಯಕ್ಟಿವ್ ಆಗ್ತೀವಿ. ಪಚ್ಚ ಕರ್ಪೂರ ಯಾವ ಜಾಗದಲ್ಲಿರುತ್ತೋ ಅದನ್ನು ಬಳಸುವಂಥ ವಿಧಾನವನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ಹಣಕಾಸಿನ ಸಮಸ್ಯೆಗಳನ್ನು ಮುಖ್ಯವಾಗಿ ನಾವು ತೀರಿಸ್ಕೊಳ್ಬಹುದು. ಮನೆಯಲ್ಲಿ ಇರುವಂಥ ಬಡತನವನ್ನು ಹೋಗಲಾಡಿಸಬಹುದು. ಅಂದುಕೊಂಡಿರುವ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವಂತೆ ಮಾಡುತ್ತೆ. ವ್ಯವಹಾರ, ಬಿಸ್ನೆಸ್, ಮಾರ್ಕೆಟಿಂಗು, ಕೆಲಸ, ಇದರಲ್ಲಿ ನಾವು ಲಾಭವನ್ನು ಕಾಣಬಹುದು ಸ್ನೇಹಿತರೆ. ಅಷ್ಟೊಂದು ಚೆನ್ನಾಗಿರುವಂಥ ಈ ಪರಿಹಾರವನ್ನು ಮುಖ್ಯವಾಗಿ ನೀವು ಇಷ್ಟು ವಸ್ತುಗಳನ್ನು ತಾಮ್ರದ ಚೊಂಬು, ಗ್ಲಾಸು ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅದರ ಬದಲು ಗಾಜಿನದ್ದು ತಗೊಳ್ಬಹುದು. ಈ ರೀತಿ ತಗೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ನೀವು ಕುಡಿಯುವಾಗ ಓಂ ಶಾಂತಿ ಹೋಂ, ಓಂ ಶಾಂತಿ ಹೋಂ ಈ ಮಂತ್ರವನ್ನು ನೀವು 108 ಬಾರಿ ಪಠಣೆ ಮಾಡಿಕೊಳ್ಳೋದ್ರಿಂದ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಈ ಮಂತ್ರವನ್ನು ಹೇಳಿ ಪಠಣೆ ಮಾಡಿ ತದನಂತರ ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಆ ನೀರನ್ನು ಕುಡಿದು ಮಲ್ಕೊಳ್ಳಿ. ವಿಶೇಷವಾದಂಥ ಶುಭ ಕಾರ್ಯಗಳನ್ನು ನಾವು ಮಾಡಬಹುದು, ಗಮನಿಸಬಹುದು. ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಒಂದೊಂದೇ ಲಾಭ ಅನ್ನುವಂಥದ್ದು ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.